ನಾವೆಲ್ಲ ನಮ್ಮ ಜೀವಮಾನದಲ್ಲಿ ಸಂಬಳಕ್ಕಾಗಿ ಕೆಲಸ ಮಾಡುವಂತಹ ಅನೇಕ ದೊಡ್ಡ ವರ್ಗವನ್ನೇ ನೋಡಿದ್ದೀವಿ. ಫಾರ್ ಎಕ್ಸಾಂಪಲ್ ಇಂಜಿನಿಯರ್ಸ್ ಇರ್ಬೋದು, ಅಥವಾ ವೈದ್ಯರಿರ್ಬೋದು, ಶಿಕ್ಷಕರಿರ್ಬೋದು. ಇವರೆಲ್ಲರೂ ಕೂಡ ತಿಂಗಳ ಸಂಬಳಕ್ಕೋಸ್ಕರ ಪ್ಯಾಷನ್ ಇದ್ರೂ ಕೂಡ ಸಂಬಳಕ್ಕೋಸ್ಕರ ಕಾಯ್ತಾರೆ, ದುಡಿತಾರೆ, ದುಡಿದು ಮನೆಯನ್ನು ಸಾಕ್ತಾರೆ. ಆದರೆ ಇಲ್ಲೊಬ್ಬ ವ್ಯಕ್ತಿ ಮಾತ್ರ ಕಳ್ಳತನಕ್ಕೂ ಕೂಡ ಸಂಬಳ ತೆಗೆದುಕೊಂಡು ಸುದ್ದಿಯಲ್ಲಿದ್ದಾನೆ. ಇನ್ಫ್ಯಾಕ್ಟ್ ಈತನನ್ನ ಕಳ್ಳತನ ಮಾಡೋದಕ್ಕೆ ಅಂತಾನೆ ನೇಮಕ ಮಾಡಲಾಗಿತ್ತು ಅನ್ನುವಂತಹ ವಿಚಾರವನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಯಾರಾತ, ಜೊತೆಗೆ ಈತನಿಗೆ ಸಂಬಳ ಕೊಡ್ತಾ ಇದ್ದಂತಹ ಮಹಾನುಭಾವನ ಉದ್ದೇಶ ಏನಿತ್ತು ಅಂತ ಬನ್ನಿ ಡೀಟೇಲ್ಸ್ ನೋಡ್ಕೊಂಡು ಬರೋಣ. ಕಳ್ಳತನದ ಕೆಲಸಕ್ಕೆ 20,000 ಸಂಬಳ. ಕಳ್ಳತನಕ್ಕೆಂದೇ ನೇಮಕ ಮಾಡಿಕೊಂಡಿದ್ದ ಮಾಲೀಕ ಕಳ್ಳತನವನ್ನೇ ವೃತ್ತಿ ಮಾಡಿಕೊಂಡು ಆ ಕೆಲಸಕ್ಕೆ ತಿಂಗಳಿಗೆ 20,000 ಸಂಬಳ ಪಡೆದ ಖದೀಮ. ತಿಂಗಳ ಸ್ಯಾಲರಿಯನ್ನು ಕೊಟ್ಟು ಕಳ್ಳತನ ಕೆಲಸಕ್ಕೆ ನೇಮಿಸಿಕೊಂಡ ಚೋರ್ ಮಾಲೀಕನನ್ನ ತುಮಕೂರು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಹೌದು, ಇಂತಹ ಅಪರೂಪದ ಪ್ರಕರಣವನ್ನು ನೋಡಿ ಗೃಹ ಸಚಿವರ ತವರು ಕ್ಷೇತ್ರ ಕೊರಟಗೆರೆ ಪೊಲೀಸರೇ ಒಂದು ಕ್ಷಣ ದಂಗಾಗ್ಬಿಟ್ಟಿದ್ದಾರೆ. ಬೆಂಗಳೂರು ಮೂಲದ ರಾಘವೇಂದ್ರ ಎಂಬಾತ ವೆಂಕಟೇಶ್ ಎಂಬಾತನನ್ನ ಕಳ್ಳತನಕ್ಕಾಗಿ ಕೆಲಸಕ್ಕಿಟ್ಕೊಂಡಿದ್ದಂತೆ. ವೆಂಕಟೇಶನಿಗೆ 20,000 ರೂಪಾಯಿ ಸಂಬಳ ಕೂಡ ಫಿಕ್ಸ್ ಮಾಡಿದ್ದಂತೆ. 20,000 ಸಂಬಳ ಪಡೆದ ಮೇಲೆ ಸುಮ್ಮನೆ ಕುಳಿತುಕೊಳ್ಳೋದಕ್ಕಾಗುತ್ತಾ? ಅದಕ್ಕೆ ತಕ್ಕಂತೆ ಕಳ್ಳ ವೆಂಕಟೇಶ್ ಕೊರಟಗೆರೆ ಸುತ್ತಮುತ್ತ ರಾತ್ರಿ ಹೊತ್ತು ಕೊಳವೆ ಬಾವಿಯಿಂದ ವೈರ್ಗಳನ್ನು ಕದ್ದು ರಾಘವೇಂದ್ರ ಅನ್ನೋರಿಗೆ ಕೊಡ್ತಿದ್ದಂತೆ. ಈ ಕದ್ದ ಕೇಬಲ್ ವೈರ್ಗಳನ್ನು ರಾಘವೇಂದ್ರ ವಿನೇಶ್ ಪಟೇಲ್ ಎಂಬಾತನಿಗೆ ಮಾರಾಟ ಮಾಡ್ತಿದ್ದ. ಸರಣಿ ಕಳ್ಳತನದ ಮೇಲೆ ಕಣ್ಣಿಟ್ಟು ಕಾದು ಕುಳಿತಿದ್ದಂತಹ ಪೊಲೀಸರಿಗೆ ವಡ್ಡಗೆರೆಯಲ್ಲಿ ಈ ಐನಾತಿ ಖದೀಮರು ತೋರಿದಂತಹ ಕಳ್ಳತನದ ಕೈಚಳಕ CCTVಯಲ್ಲಿ ಸೆರೆಯಾಗಿದೆ. ಇವನು ರಾಘವೇಂದ್ರ ಅನ್ನೋನು ಈ ವೆಂಕಟೇಶ್ ಅನ್ನೋನಿಗೆ ಅಸಿಸ್ಟೆಂಟ್ ಥರ ಕೆಲಸ ಮಾಡ್ತಾ ಇದ್ದಾನೆ. ಸೊ ಯಾವಾಗಲೂ ಇವನಿಗೆ ಈ ಥರ ಕಳ್ಳತನಗಳಲ್ಲಿ ಆಗಿರ್ಬೋದು ರೆಗ್ಯುಲರ್ ಅವನು ಏನು ಕೆಲಸ ಮಾಡ್ತಾ ಇದ್ದಾರೆ ಆ ಕೆಲಸದಲ್ಲಿ ಇವನು ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದಾನೆ. ಅದಕ್ಕೆ ಇವರು ತಿಂಗಳಿಗೆ 20,000 ಸಂಬಳ ಕೊಡ್ತಾ ಇದ್ದಾನೆ ಅಂತ ಮಾಹಿತಿ ಬಂದಿದೆ. ಈ ಸದ್ಯಕ್ಕೆ ನಮಗೆ ಒಂದೇ ಅಫೆನ್ಸ್ ಕಂಡು ಬಂದಿದೆ. ಸೊ ಈಗಲೂ ಇನ್ವೆಸ್ಟಿಗೇಷನ್ ಟೈಮ್ನಲ್ಲಿ ತಿಳ್ಕೊಳ್ತೀವಿ ಅದು ಇನ್ನೂ ಏನಾದರೂ ಈ ಥರ ಕಳ್ಳತನಗಳಲ್ಲಿ ಶಾಮೀಲಾಗಿದ್ದಾರಾ ಇಲ್ಲ. ಇದನ್ನೇ ಆಧಾರವಾಗಿಟ್ಕೊಂಡು ತನಿಖೆಯನ್ನು ನಡೆಸಿದಂತಹ ಪೊಲೀಸರಿಗೆ ವೆಂಕಟೇಶ್, ರಾಘವೇಂದ್ರ, ವಿನೇಶ್ ಪಟೇಲ್ನನ್ನ ಬೆಂಗಳೂರಿನ ಕಾಮಾಕ್ಷಿಪಾಳ್ಯದಲ್ಲಿ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಈ ವಿಚಾರಣೆಯಲ್ಲಿ ಸಂಬಳ ಪಡೆದು ಕಳ್ಳತನ ಮಾಡ್ತಾ ಇರುವ ವಿಚಾರವನ್ನ ವೆಂಕಟೇಶ್ ಬಾಯ್ಬಿಟ್ಟಿದ್ದಾನೆ. ಕೊರಟಗೆರೆ ಪೊಲೀಸರು ಈ ಮೂವರನ್ನು ಕೂಡ ಜೈಲಿಗಟ್ಟಿದ್ದಾರೆ. 1 ಏಪ್ರಿಲ್ 2024ರಲ್ಲಿ ಈ ನಮ್ಮ ಬೈಚಾಪುರ ಗ್ರಾಮ ಕೊರಟಗೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಅರಣ್ಯ ವಿಭಾಗದ ರೂಮ್ ಒಂದಿದೆ, ಆಫೀಸ್ ಒಂದಿದೆ. ಅದರಲ್ಲಿ ಇರುವ ಅರೌಂಡ್ 30,000 30,000 ವ್ಯಾಲ್ಯೂ 860 ಅಡಿ ಈ ವೈರ್, ಕಾಪರ್ ವೈರ್ ಏನಿದೆ ಅದನ್ನು ಕಳ್ಳತನ ಮಾಡಿದ್ದಾರೆ. ಸೊ ಇಮಿಡಿಯೇಟಾಗಿ ಪೊಲೀಸರು FIR ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಸೊ ಇನ್ವೆಸ್ಟಿಗೇಷನ್ ಟೈಮ್ನಲ್ಲಿ ನಮಗೆ ಇಬ್ಬರು ಸಿಕ್ಕಿದ್ದಾರೆ. ಸೊ ವೆಂಕಟೇಶ್ ಸನ್ ಆಫ್ ಬಾಲಕೃಷ್ಣ ಆ್ಯಂಡ್ ರಾಘವೇಂದ್ರ ಸನ್ ಆಫ್ ಲೇಟ್ ಯೋಗೇಶ್. ಸೊ ಇವರು ಬ್ಯಾಂಗ್ಳೂರವರು, ಬಸವೇಶ್ವರನವರು, ಕಾಮಾಕ್ಷಿಪಾಳ್ಯ ಅವರು. ಸೊ ಈ ಇಬ್ಬರು ಕಳ್ಳತನ ಮಾಡಿರೋದು ಕಂಡು ಬಂದಿದೆ. ಸೊ ಈ ಇಬ್ಬರನ್ನು ಅರೆಸ್ಟ್ ಮಾಡಿದ್ವಿ. ಒಟ್ಟಾರೆ ವಿಚಿತ್ರ ಮತ್ತು ಅಪರೂಪದ ಪ್ರಕರಣಕ್ಕೆ ಕೊರಟಗೆರೆ ಠಾಣೆ ಸಾಕ್ಷಿಯಾಗಿದೆ. ಗೃಹ ಸಚಿವರ ತವರು ಕ್ಷೇತ್ರದಲ್ಲಿಯೇ ಈ ಪ್ರಕರಣ ಬಯಲಿಗೆ ಬಂದಿರೋದು ಇನ್ನಷ್ಟು ಕುತೂಹಲ ಕೆರಳಿಸಿದೆ. ಮಂಜುನಾಥ್ ತಾಳುಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.